ಆರೋಗ್ಯ ಆದ್ರೆ ಸರ್ ಎಂತ ಮಾಡುದು? IRB ಆಗೋಗಿದ್ ವಿಚಾರ. ಆ ದುಡ್ಡು ಎಲ್ಲುಂಟು ನಂಗೆ ಅದು ಆನ್ಸರ್ ಬೇಕೀಗ. ಈಗ ಸರ್ ನಮ್ಗೇನು ಒಂದು ಮಾಹಿತಿ ಯಾರು ಕೊಡ್ಲಿಲ್ಲ ಮಾಡ್ತೀವಂತೆ. ನಾವು ಪಂಚಾಯತ್ ಅವ್ರು ಸೇರುವಾಗ ನಮ್ಮ ಏನು ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬರಲ್ಲ. ಅದು ನಮ್ಗೆ ತುಂಬಾ ಸಮಸ್ಯೆ ಆಗ್ತದೆ ಸರ್. ಪಂಚಾಯತ್ನವ್ರು 5 ಕೊಡ್ಕೊಂಡು 7 ಕೊಟ್ಟು ಜೀವ ಬೇಕು ಮಾಡಿ ಪ್ರೆಷರಿಗೆ ಅದರದೇ ಆದ ಕೊಯ್ದ್ರೆ ಎಲಿ ಬಳ್ಳಿ ಮೇಲೆ ಧೂಳು ಕಳಿಬೇಕು, ಮತ್ತೆ ಹೂವಿನ ಗಿಡದ ಮೇಲೆ ಧೂಳು, ಮತ್ತೆ ಬಾಳೆಲೆ ಮೇಲೆ ಧೂಳು, ಮತ್ತೆ ಗಾಳಿ ಹಾಕ್ಲಿಕ್ಕೆ ಹೋದಂಗಾರ ದರ್ಕ್ ಬರ್ದ್ರೆ ಒಳಗ್ ನಿಂತ್ಕೊಂಡೆ ಬರ್ಬೇಕು. ನೀರಿಲ್ಲ, ಗಂಟಿ ಬಿಡು ನುಮನಿಲ್ಲ, ಕರಿಗ ನೀರಿಲ್ಲ, ಹುಡುಕ ಶಾಲೆ ಮಕ್ಕಳು ತೊಂದ್ರೆ, ಹೂವಿನ ಗಿಡ ಹೂಗಾಗುದಿಲ್ಲ. ನಮ್ಗೆ ಎಂತದ್ದು ಬೇಡ, ನಮ್ ಕರ್ರಾಗೂ ಕೊಡುದಿಲ್ಲ. ಫಂಕ್ಷನ್ ಎಲ್ಲ ಮಾಡಿ ಕೊಟ್ಟಿರ್ತಾರೆ. ಈಗ ನಾವು ಬಂದವರಾಗ್ಲಿ, ಈಗ ಒಂದು ಜಿಯೋಲಜಿಸ್ಟ್ ಆಗ್ಲಿ, ಈಗ ಒಂದು ನಮ್ಮ ಮನೆಯಲ್ಲಿ ಹತ್ರ ಮನೆಯಲ್ಲೇ ನೆಗಡಿ ಇರ್ಬೋದಾ? ಅಲ್ಲ ಓದ್ಕೊಳ್ಬೋದು. ಪರ್ಮಿಷನ್ ಕೊಟ್ಟಾಗಿದೆ ಅಂತ ಹೇಳ್ತಾರೆ. ನಾವೇನ್ ಮಾಡ್ಬೇಕಂತೆ? ಸ್ಟಾರ್ಟ್ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಅಷ್ಟ ತುಂಬಾ ಸಮಸ್ಯೆ ಆಗ್ತದೆ. ನಾವು ಊರಲ್ಲಿ ನಾವು ಪರ್ಮಿಷನ್ ಮಾಡ್ದಂಗೆ ಮನಿ ಎಲ್ಲ ಬಿರುಕ್ ಬಿಡ್ತದೆ. ಆಚೆ ವರ್ಷ ಮಾಡಿದಾಗ ನೀರೇ ಇಲ್ಲಾಗಿತ್ತು. ಇವಾಗ ಅದಕ್ಕೋಸ್ಕರನೇ ನಿಲ್ಸ್ಬೇಕು ಅಂತ ನಾವು ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀವಿ. ನಿಲ್ಸೋಗೋಸ್ಕರನೇ ಎಲ್ಲರೂ ಜನ ಎಲ್ಲ ಬಂದಿವಿ. ಅರ್ಧ ಜನ ಬರ್ಲಿಲ್ಲ ಹೂವಿಗೋಸ್ಕರ. ಹೂ ಇಲ್ಲಾಂದ್ರೆ ಮತ್ತೆ ಇದು ನಿಲ್ಸ್ಬೇಕಲ್ಲ, ಇಲ್ಲಾಂದ್ರೆ ಮನೆ ಕುತ್ಕೊಂಡ್ರೆ ಅತಿಥಿ ಆಗುದಿಲ್ಲ. ಜೀವನ ಇದ್ರಿಂದಾನೇ ಆಗೋದು ನಮ್ದು. ಇವಕ್ಕರು ನೀರ್ ಬೇಕಲ್ಲ, ನಮಗೆ ನೀರೇ ಇಲ್ಲಲ್ಲ. ಮನೆ ಟ್ರ್ಯಾಕ್ ಆಗೋದಿಲ್ಲ. ಸ್ಪಾಟ್ ನೋಡುವಲ್ಲಿ ಫೋಟೋ ಬೇಡ, ರಿಪೋರ್ಟ್ ಬೇಡ, ಏನು ಬೇಡ, ಸ್ಪಾಟ್ ಜಾಗ ನೋಡುವಲ್ಲಿ. ಈ ಮಾತನ್ನ ಅವರೇ ಹೇಳಿದ್ದು ನಮ್ಮ ಹತ್ರ. ನಿಮ್ಗೆ ಕ್ರಷರ್ ಆದ್ರೆ ಇಷ್ಟು ಅಮೌಂಟ್ ಫಂಡ್ ಬರ್ತದೆ ರೀ, ಇದ್ರ ಫಂಡ್ ನಿಮ್ಗೆ ರಿಟರ್ನ್ ಸಿಗತ್ತೆ ನಿಮ್ಮ ಊರಿಗೆ, ನೀವೇನ್ ಬೇಕಾದ್ರೂ ಮಾಡ್ಕೋಬಹುದು ಅಂತ. ಈಗ 5 ವರ್ಷದ IRB ಫಂಡ್ ಎಲ್ಲೋಯ್ತು ಬೇಕು ನಮ್ಗೆ. ಆ ದುಡ್ಡು ಎಲ್ಲೋಯ್ತು? ನಿಮ್ಮನ್ನ ಆದ ನೀವು ಅಭಿವೃದ್ಧಿ ಅಧಿಕಾರಿಗಳ, ಮತ್ತೆ ನಂಗೆ ಗೊತ್ತಿಲ್ಲದೆ ಪಂಚಾಯತಿಗೆ ಬಂದಿರಬಹುದು. ಅಲ್ಲ ನಮ್ಗೇನ್ ಗೊತ್ತಿಲ್ಲ. ನಾನಂತೂ ಆ ಫಂಡಿಂದ ನಾವು ಪ್ರಯೋಜನ ಏನ್ ಮಾಡ್ಲಿಲ್ಲ. ಅಲ್ಲ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ ಇದೇನ್ ಪ್ರಯೋಜನ ಸರ್? ಅದು ಜನರಿಗಿಲ್ದೆಯಾ? ಎಲ್ಲೋಯ್ತು ಬೇಕಲ್ಲ. ಅದು ಯಾರ ಖಾತೆಯಲ್ಲಿ ಉಂಟಾರೋ ಹೇಳಿ, ನಾವು ಅವ್ರಿಗೆ ಹೋಗಿ ಕೇಳೋಕಾಗ್ತದಲ್ಲ ಇಂಥವ್ರ ಹತ್ರ ಆ ದುಡ್ಡು ಎಲ್ಲೋಯ್ತು ಅಂತ ಹೇಳಿ. ಈಗ IRB ಇಂದ ಎಷ್ಟು ಸಮಸ್ಯೆ ಆಯ್ತು ಗೊತ್ತುಂಟಲ್ಲ. ಇಷ್ಟೆಲ್ಲ ಮುಂದುವರೆದವರು ಪಂಚಾಯತ್ಗೆ ಏನೂ ಗೊತ್ತಾಗಲ್ಲ. ಪಂಚಾಯತ್ ನಾವು ಕೇಳಿದ್ ಕೂಡ ಪಂಚಾಯತ್ ಹೇಳ್ತಾರೆ ನಮ್ಗೇನು ಗೊತ್ತಿಲ್ಲ, ಇದು ಮೇಲಿಂದ ಆಗದಂತ ಹೇಳ್ತಾರೆ. ಆ ಲೆಕ್ಕ ನಮ್ಮ ಪಂಚಾಯತ್ ಅವಶ್ಯಕತೆ ಇಲ್ಲ. ನಮ್ಗೆ ಬರ್ಬೇಕಲ್ಲಿ ಅಲ್ಲಿಂದ ನೋಡ್ತದೆ. ಗುಡ್ಡಿ ಮನೆ ಇರ್ತದೆ ಅಲ್ಲಿ. ಈಗ ಅವ್ರು ವಿಸಿಟ್ ಮಾಡಕ್ ಗೊತ್ತಾಗ್ತದಲ್ಲ, ಅಲ್ಲಿ 8 ತಿಂಗಳಿಂದ ಅವ್ರು ವಿಸಿಟ್ ಮಾಡಾರಲ್ಲಿ ಗೊತ್ತುಂಟು ನಮ್ಗೆ. ಅವ್ರು ಮಾಡಿದ ಈಗ ಅದೇ ಮೇನ್ ಪ್ರಾಬ್ಲಮ್ ಅದೇ. ಅದು ನಮ್ಗೆ ಏನು ಗೊತ್ತಿರುದಿಲ್ಲ ಮೇಡಮ್. ನೀವ್ ಹೇಳ್ರಿ ಮನೆ ದುಡ್ಡು ಜಮಾ ಆಗ್ತದೆ ಹೇಳಿ, ನಮ್ಗೆ ಏನ್ ಹೇಳ್ತೀರಿ ನೀವು? ನಮ್ಗೆ ಏನು ಹೇಳುದಿಲ್ಲ. ನೀವು ಈಗ ಆಗುದಿಲ್ಲ. ಹಿಂದೆನೂ IRB ಮತ್ತೆ ಸರ್ವೆ ಮಾಡೋದು ನಮ್ಗೆ ಯಾರಿಗೂ ಬಹಳ ಕಷ್ಟಪಟ್ಟು ಅವಾಗ ನಾವು ಅಲ್ಪ ಸ್ವಲ್ಪ ನಮ್ ಪರಿಹಾರ ಕೊಟ್ಟರು. ನಮ್ ಬೆಳೆ ಹಾನಿಯದ್ದು ಪೂರಾ ಕೊಡ್ಲಿಲ್ಲ ಅವರು. ಒಂದು ಕಾಲಾಂಶನೂ ಕೊಡ್ಲಿಲ್ಲ, ಪರಿಹಾರ ಕೊಟ್ಟಿಲ್ಲ. ಅಲ್ಲ ನಮ್ದು ಇದಕ್ಕೆ ಇದು ಕೊಡ್ಬೇಕಲ್ಲ ಅವರು. ಈಗ ಹೇಳಿದ್ರಲ್ಲ ನಿಮ್ಗೆ ರೋಡ್ ಆಗ್ತದೆ ಆ ಫಂಡ್ ಇಂದ,
ಮತ್ತೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. 10 ವರ್ಷ IRB ಅವ್ರು ಮಾಡಿದ್ರಲ್ಲ, ನಾವೇನು ಒಂದೇ 1 ರೂಪಾಯಿನ ನಾವು ಮಲ್ಲಾರಿಗಂತ ನಾವು IRB ದುಡ್ಡನ್ನು ಹಾಕ್ಲಿಲ್ಲ. ಆ ದುಡ್ಡೆಲ್ಲೋಯ್ತು? ಬೇಂಗ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲ್ಲು ಗಣಿಗಾರಿಕೆ ನಡೆಸಲಿಕ್ಕೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಹಿರಿಯ ಭೂ ವಿಜ್ಞಾನಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಇವರು ತಿಳುವಳಿಕೆ ಪತ್ರ ನೀಡಿದಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅರಣ್ಯ ಇಲಾಖೆ ಸಹಾಯಕ ಆಯುಕ್ತರು ಭಟ್ಕಳ, ತಹಶೀಲ್ದಾರ್ ಭಟ್ಕಳ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDO ಬೇಂಗ್ರೆ ಇಷ್ಟು ಜನರು ನಾವು ಇಲಾಖೆ ಪ್ರತಿನಿಧಿಯಾಗಿ ನಾವು ಇಲ್ಲಿ ಸ್ಥಳ ತನಿಖೆಗೆ ಬಂದಿದ್ದೀವಿ. ಸ್ಥಳ ತನಿಖೆ ಬಂದಾಗ ಉಳಿದ ಎಲ್ಲ ಅಧಿಕಾರಿಗಳ ಮುಂದೆ ಇಲ್ಲಿಯ ಸ್ಥಳೀಯ ನಿವಾಸಿಗಳು ಪ್ರೆಷರ್ ನಡೆಸೋದ್ರಿಂದ ಕುಡಿಯ ನೀರಿನ ತುಟಾಗ್ರತೆ ಆಗ್ತದೆ ಮುಂದಿನ ದಿನಗಳಲ್ಲಿ. ಹಾಗೂ ಆ ಬ್ಲಾಸ್ಟಿಂಗ್ ಕಾರ್ಯ ಮಾಡೋದ್ರಿಂದ ಧೂಳು ಎಲ್ಲ ಬಂದು ಗ್ರಿಟ್ಟಿಂದಾಗಿ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತದೆ, ಉಸಿರಾಟದ ತೊಂದರೆ ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲೆಲ್ಲ ಧೂಳು ಗೀಳು ಆಗಿ ಎಲ್ಲರಿಗೂ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಎಲ್ಲ 3-4 ಇಲಾಖೆಯವರು ಸೇರಿ ಒಂದ್ಸಲ ಈ ಸಾರ್ವಜನಿಕರ ಅಹವಾಲನ್ನು ಕೇಳಿ ಮತ್ತೆ ಎಲ್ಲ ಅಧಿಕಾರಿಗಳು ಸೇರಿ ಒಂದು ಜಾಯಿಂಟ್ ರಿಪೋರ್ಟ್ ಅನ್ನ ನಮ್ಮ ಮೇಲಾಧಿಕಾರಿಗಳು ತಿಳಿಸ್ತೇವೆ. ಮೇಲಾಧಿಕಾರಿಗಳು ತಗೊಳ್ಳಂತ ತೀರ್ಮಾನಕ್ಕೆ ಸಾರ್ವಜನಿಕರು ಮತ್ತೆ ನಾವು ಅಧಿಕಾರಿಗಳು, ನಾವು ಕೆಳ ಹಂತದ ಅಧಿಕಾರಿಗಳು ನಾವು ನಡ್ಕೊಳ್ಬೇಕಾಗ್ತದೆ. ನಮ್ಮ ಮೇಲಾಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ರಿಪೋರ್ಟ್ ಅನ್ನು ಒಪ್ಪಿಸ್ತೀವಿ.